ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಸೊ ಗಾಯ್ಸ್, ಇದು ಊರಲ್ಲಿದ್ನಲ್ವ ಆ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ಮಗಳು ಬೆಳಗ್ಗೆನೇ ಎದ್ದು ಸಾರಿಸಿ ಗುಡಿಸಿ ರಂಗೋಲಿ ಹಾಕ್ತಾಯಿದ್ದಾಳೆ. ಸೊ ಹೆಣ್ಮಕ್ಳು ಈ ಥರ ಇರಬೇಕು, ಯಾವಾಗ್ಲೂ ಲೇಟಾಗಿ ಎದ್ದೇಳಬಾರ್ದು, ಬೇಗ ಹೇಳಬೇಕು. ಆ್ಯಂಡ್ ಮನೆ ಕೆಲಸ ಎಲ್ಲ ಕಲ್ತಿರಬೇಕು. ಇದು ಒಳ್ಳೆ ಹೆಣ್ಮಕ್ಳ ಲಕ್ಷಣ. ಆ್ಯಂಡ್ ಇಲ್ಲಿ ನಮ್ಮ ಕುರಿ ಮರಿ ಮೇಯಿಸ್ತಾ ಇದ್ದಾವೆ. ಹಾಗೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಬೆಳಗ್ಗೆ ಈ ಥರ ವಾತಾವರಣ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನನ್ನ ಮಗ ಕಾಯಿ ಸುಲಿತಾ ಇದ್ದಾನೆ, ತೆಂಗಿನಕಾಯಿ. ನಮ್ಮ ಅಕ್ಕವರೇ ಇದನ್ನೆಲ್ಲ ತೆಂಗಿನಕಾಯಿ ಮಾರ್ತಾರೆ. ಈಗ ಅಡುಗೆ ಮಾಡೋದಕ್ಕೆ ಬೇಕು ಅಂತೇಳ್ಬಿಟ್ಟು ಇಲ್ಲಿ ತೆಂಗಿನಕಾಯಿ ಸುಲಿತಾ ಇದ್ದಾನೆ. ಇಲ್ಲಿ ನಮ್ಮ ಅಕ್ಕನ ಮಗಳು ನಿದ್ದೆಗಳಲ್ಲಿ ಬಂದು ಕೂತ್ಕೊಂಡು ತೂಗುಡಿಸ್ತಾ ಕೂತಿದ್ದಾಳೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮಗೂ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಚಪಾತಿ ಮಾಡ್ತಾಯಿದ್ರು. ನಮ್ಮ ಮೊಮ್ಮಗಳು ಇವಳು, ನಮ್ಮ ಮಗಳು ಇವಳು. ಮೊಮ್ಮಗಳು ಅಂದರೆ ಯಾರೂ ನಂಬೋದಿಲ್ಲ. ಇವಳು ನನ್ನ ಫಸ್ಟ್ ಮೊಮ್ಮಗಳು. ಚಪಾತಿ ಮಾಡ್ತಿದ್ರೆ ಅವ್ರ ಅಜ್ಜಿ ಇಲ್ಲಿ ಬಂದು ಇಲ್ಲಿ ತೀಟೆ ಮಾಡ್ತಾ ಇದ್ದಾಳೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಸೊ ಕೊನೆವರೆಗೂ ವೀಡಿಯೋ ನೋಡ್ರಪ್ಪ, ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಈಗ ನೈಟ್ ಮಾಡಿದ್ದು ಚಿಕನ್ ಇತ್ತು, ಅದಕ್ಕೆ ಅಕ್ಕ ಚಪಾತಿ ಮಾಡ್ತಾಯಿದ್ದಾರೆ. ಸೊ ನಾನು ಸ್ವಲ್ಪ ಹಸಿ ಗೊಜ್ಜು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಬೇಕು. ಈಗ ಎಲ್ಲ ರೆಡಿ ಮಾಡಿಕೊಂಡು ಹಸಿ ಗೊಜ್ಜು ಮಾಡಬೇಕು. ನಮ್ಮ ಅಕ್ಕ ಇಲ್ಲಿ ಚಪಾತಿ ಉಜ್ಜುತ್ತಾ ಇದ್ದಾರೆ. ಚಪಾತಿ ಉಜ್ಜೋದಂದರೆ ನನಗಂತೂ ಒಂಥರ ಟಾಸ್ಕ್ ಅಂತಲೇ ಅನಿಸುತ್ತೆ. ಉಜ್ಜೋದು ಒಂಥರ ಆದರೆ ಬೇಯಿಸೋದು ಇನ್ನೊಂದು ಥರ ತಲೆನೋವು. ಅಲ್ಲೇ ನಿಂತ್ಕೊಂಡು ಬೇಯಿಸ್ಬೇಕು. ಸೊ ಇಲ್ಲಿ ಚಪಾತಿ ಬೇಯಿಸ್ಕೊಟ್ಟೆ. ಅದಾದಮೇಲೆ ಇಲ್ಲಿ ಹಸಿ ಗೊಜ್ಜು ಕೂಡ ಮಾಡಿದೆ. ಚಿಕನ್ ಇತ್ತು. ನಮ್ಮ ಅಕ್ಕಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡ ತಕ್ಷಣ ಅವಳು ತಟ್ಟೆ ಹಿಡ್ಕೊಂಡು ಓಡ್ಬಿಟ್ಲು. ಇಲ್ಲಿ ನಮ್ಮ ಲತಾ ಕಾಲೇಜ್ಗೆ ಹೋಗ್ತೀನಿ, ನಾಳೆ ಒದ್ದಿಕೆರೆ ಜಾತ್ರೆ ಇದೆ. ಸೊ ಆಲೇ ಮುಗ್ದಿದೆ, ಬಟ್ ಇದು ಲೇಟಾಗಿ ಬರ್ತಾಯಿದೆ ವಿಡಿಯೋ, ಕ್ಷಮಿಸಿ. ನಾಳೆ ಜಾತ್ರೆಗೆ ಹೋಗ್ತೀನಿ ಅಂತಂದಿದ್ದಕ್ಕೆ ಬೇಡ, ಜಾತ್ರೆಗೆಲ್ಲ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಅವಳು ಬೇಜಾರಾಗ್ಬಿಟ್ಟು ಹಾಸ್ಟೆಲ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೆಡಿಯಾಗಿ ತಿಂಡಿ ತಿಂತಾಯಿದ್ದಾಳೆ. ಸೊ ಇಲ್ಲಿ ಕರಿಗಡುಬು ಮಾಡ್ತಾ ಇದ್ದೀವಿ, ಎಲ್ಲರೂ ಇದ್ವಲ್ಲ. ಸೊ ಹಾಗೆ ನಮ್ಮ ಮಾವ ಕೂಡ ಊರಿಂದ ಬಂದಿದ್ದಾರೆ. ಇಲ್ಲಿ ಅಡುಗೆ ಕೂಡ ಆಗಿದೆ, ಊಟ ಮಾಡ್ತಿದ್ವಿ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಈ ಥರ ಅಡುಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಈ ಥರ ಎಲ್ಲ ವೆರೈಟಿ ಇರುತ್ತಲ್ಲ, ಈ ಥರ ಚೆನ್ನಾಗಿರುತ್ತೆ ಒಂಥರ ತಿನ್ನೋದಕ್ಕೆ, ಅಪರೂಪಕ್ಕೆ. ಆ್ಯಂಡ್ ಮಾಡ್ತೀವಲ್ಲ, ಮಾಡಿದ ತಕ್ಷಣ ನಮಗೆ ತಿನ್ನೋದಕ್ಕಾಗಲ್ಲ. ಬೇರೆ ಯಾರಾದರೂ ಮಾಡಿಕೊಟ್ರೆ ಜಗ್ಗು ಬ್ಯಾಟಿಂಗ್ ಮಾಡ್ಬೋದು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮೇಲ್ಗಡೆ ವಾಕ್ ಮಾಡೋಣ ಅಂತ ಹೇಳಿ ಬಂದ್ವಿ. ಸೊ ಇದಾಗಿತ್ತು ನನ್ನ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.